ಶುಂಠಿ ತೋಟಕ್ಕೆ ನುಗ್ಗಿದ್ದ ಎಮ್ಮೆಯನ್ನು ಹಿಡಿದು ಕಟ್ಟಿದ್ದಕ್ಕೆ ತಾಯಿ ಮಗಳು ಸೇರಿ ಕೂಲಿ ಕಾರ್ಮಿಕ ದಂಪತಿ ಮೇಲೆ ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಬಿದರೆಕಾವಲು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿಗಳಾದ ಯಶೋದಮ್ಮ ಮತ್ತು ಆಕೆಯ ಮಗಳು ತೇಜಸ್ವಿನಿ ಹಲ್ಲೆ ನಡೆಸಿದ ಆರೋಪಿಗಳಾಗಿದ್ದು, ವೆಂಕಟಸ್ವಾಮಿ ಮತ್ತು ಅವರ ಪತ್ನಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿದರೆಕಾವಲು ಗ್ರಾಮದ ವೆಂಕಟಸ್ವಾಮಿ ಅವರು ತಮ್ಮ ಶುಂಠಿ ತೋಟದಲ್ಲಿ ನೀರು ಹಾಯಿಸುತ್ತಿದ್ದಾಗ ಯಶೋದಮ್ಮ ಎಂಬುವರಿಗೆ ಸೇರಿದ ಎಮ್ಮೆ ತೋಟದೊಳಗೆ ನುಗ್ಗಿ ಬೆಳೆಯನ್ನು ಹಾಳು ಮಾಡುತ್ತಿತ್ತು. ಇದನ್ನು ಗಮನಿಸಿದ ವೆಂಕಟಸ್ವಾಮಿ ಎಮ್ಮೆಯನ್ನು ಹಿಡಿದು ಪಕ್ಕಕ್ಕೆ ಕಟ್ಟಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಯಶೋದಮ್ಮ ಹಾಗೂ ಆಕೆಯ ಮಗಳು ತೇಜಸ್ವಿನಿ, ನನ್ನ ಎಮ್ಮೆಯನ್ನು ಕಟ್ಟಲು ನೀನ್ಯಾರು ಎಂದು ಜಗಳ ತೆಗೆದು ವೆಂಕಟಸ್ವಾಮಿಯವರ ಮೇಲೆ ಹಿಂಬದಿಯಿಂದ ಮಚ್ಚಿನಿಂದ ಏಕಾಏಕಿ ಭೀಕರವಾಗಿ ದಾಳಿ ನಡೆಸಿದ್ದಾರೆ. ಗಂಡನನ್ನು ಉಳಿಸಲು ಬಂದ ಪತ್ನಿಯ ಮೇಲೆಯೂ ಆರೋಪಿಗಳು ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ. ದಾಳಿಯ ತೀವ್ರತೆಗೆ ವೆಂಕಟಸ್ವಾಮಿಯವರ ಎದೆ ಹಾಗೂ ಪತ್ನಿಯ ಕಾಲಿಗೆ ಆಳವಾದ ಗಾಯಗಳಾಗಿದ್ದು, ಆಸ್ಪತ್ರೆಯಲ್ಲಿ ಹೊಲಿಗೆ ಹಾಕಲಾಗಿದೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂತ್ರಸ್ತ ವೆಂಕಟಸ್ವಾಮಿ ಅವರು, ನಾವು ಕೂಲಿ ಕೆಲಸ ಮಾಡಿಕೊಂಡು ಬದುಕುವವರು. ಆಕೆ ಸದಾ ನಮಗೆ ಒಡ್ಡರು ಎಂದು ನಿಂದಿಸುತ್ತಾಳೆ. ಈ ಹಿಂದೆಯೂ ಒಮ್ಮೆ ನಮ್ಮ ಮೇಲೆ ಖಾರದ ಪುಡಿ ಹಾಕಿ ಜಗಳ ಮಾಡಿದ್ಲು. ತೋಟದಲ್ಲಿ ಕಳೆ ಕೀಳುವವರು, ಮಣ್ಣು ಹಾಕುವವರು ಸೇರಿದಂತೆ ಯಾರು ಕೆಲಸಕ್ಕೆ ಬಂದರೂ ಸಾಯಿಸುತ್ತೇನೆ, ಕಡಿಯುತ್ತೇನೆಂದು ಬೆದರಿಕೆ ಹಾಕುತ್ತಾಳೆ. ಇಡೀ ಊರೇ ಆಕೆಗೆ ಹೆದರುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದು, ಪ್ರಸ್ತುತ ಗಾಯಾಳು ದಂಪತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕೊಲೆ ಯತ್ನ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕಠಿಣ ಎಫ್ಐಆರ್ ದಾಖಲಿಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ವೆಂಕಟಸ್ವಾಮಿ, ಬಿದರೆಕಾವಲು. ನಾನು ಅಲ್ಲಿ ಶುಂಠಿ ಹತ್ರ ನೀರು ಹೊಡಿತಿದ್ದೆ. ಎಮ್ಮೆ ಬಿಟ್ಟಿದ್ರೆ ಎಮ್ಮೆ ಹಿಡಿದು ಕಟ್ಟಾಕಿದ್ದಕ್ಕೆ ಹಿಂದುಗಡೆಯಿಂದ ಬಂದು ಮಚ್ಚಲ್ಲಿ ಹೊಡೆದಿದ್ದ ಎಮ್ಮ ಯಶೋದಮ್ಮ ಮತ್ತು ಯಶೋದಮ್ಮನ ಮಗಳು ತೇಜಸ್ವಿನಿ. ಏನು ವಿಷಯ? ಎಮ್ಮೆ ಕಟ್ಟಿದ್ದೀನಿ ಅಂತ, ಎಮ್ಮೆ ಕಟ್ಟಿದೀಯ, ನನ್ನ ಎಮ್ಮೆ ಕಟ್ಟಿದೀಯ ಅಂತ ಬಂದು ಹಿಂದುಗಡೆಯಿಂದ ಬಂದು ಮಚ್ಚಲ್ಲಿ ಹೊಡೆದಿದ್ದು ಯಶೋದಮ್ಮ ಮತ್ತು ಯಶೋದಮ್ಮನ ಮಗಳು ತೇಜಸ್ವಿನಿ. ನನಗೂ ನನ್ನ ಮಿಸ್ಸಸ್ಗೂ ಇಬ್ಬರಿಗೂ ತುಂಬ ಗಾಯಗಳು ಆಗಿದ್ದಾವೆ ಜಾಸ್ತಿ. ಅಮ್ಮ ಫಸ್ಟ್ ಒಂದು ಸರಿ ನನಗೆ ಖಾರದ ಪುಡಿ ಹಾಕಿ ಆವಾಗ ಒಂದು ಸರಿ ಇದೇ ಥರ ಮಾಡಿದ್ಲು. ಎಲ್ಲ ಸುಮ್ಮನೆ ನೀವು ಒಡ್ರು, ನೀವು ತಿನ್ನೋಕೆ ಅನ್ನ ಇಲ್ದಲೇ ಬಂತೀರ, ಬರೀ ಕೆಟ್ಟ ರೀತಿಯೇ ಮಾತಾಡೋದು. ಆ ಇಡೀ ಊರೇ ಹೆದರುತ್ತೆ ಅವಳಮ್ಮಗೆ. ಅಂಥ ಕೆಟ್ಟ ಲೋಫರ್ ಅವಳು. ಎಲ್ಲ ಕೆಲಸ ಮಾಡೋರು ಬಂದವ್ರಿಗೆಲ್ಲ ಇದೇ ಹಿಂಸೆ ಕೊಡೋದು. ಇದು ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, 3-4 ಸರಿ ಕೆಲಸ ಮಾಡೋರಿಗೆ ಈ ಥರ ಹಿಂಸೆ ಕೊಡ್ತಾಯಿದ್ದಾಳೆ ಇವಳು. ಸುಮ್ಮನೆ ನಾವು ನೀರು ಹೊಡಿಯೋಂಗೂ ಇಲ್ಲ, ಆ ಕಡೆ ಕಾಲು ಇಡೋಂಗಿಲ್ಲ. ಬಂದರೆ ಸಾಯಿಸ್ತೀನಿ, ಕಡಿತೀನಿ, ಕೊಚ್ತೀನಿ. ಯಾರು ಬಂದ್ರೂ ಒಂದು ಕೆಲಸದವ್ರೂ ಅದೇ ಥರ, ಕಳೆ ಕೀಳೋರ್ನೂ ಅದೇ ಥರ, ಮಣ್ಣು ಹಾಕೋರ್ನೂ ಅದೇ ಥರ ಮಾಡೋದು ಇವಳು. ಇವಳಿಂದ ತುಂಬ ಹಿಂಸೆ ಪಟ್ಕೊಂಡು ಅಲ್ಲಿ ಶುಂಠಿ ಬೆಳೆಯೋಂಗಾಗಿದೆ ನಾವು. ಏನಂದರೆ ನಾವು ಏನೇ ಕೆಲಸ ಮಾಡೋಕೆ ಹೋದ್ರೂ ನಾವು ಒಂದು ಕೂಲಿ ಕಾರ್ಮಿಕರು, ಅದರಲ್ಲಿ ಬೇರೆ ಜಾತಿ ನಿಂದನೆ ಬೇರೆ ಮಾಡೋದವಳು. ಒಡ್ರು ನೀವು ಇವತ್ತು ಇನ್ನು 2 ದಿನ ನೋಡ್ತೀನಿ, ಮತ್ತೆ ಬಂದರೆ ನಿನ್ನ ಕಡೆ ತಿನ್ಕೊಳ ಅಂತ ಹೇಳ್ತಾಳೆ, ಎದುರಿಸ್ತಾಳೆ. ನಮ್ಮ ಮನೆಯವ್ರಿಗೂ ತುಂಬ ಏಟಾಗಿದೆ, ಅವರು ಹಾಸ್ಪಿಟ್ಲಲ್ಲಿದ್ದಾರೆ.